ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇವತ್ತು ನಾನು ಮಾಡ್ತಿರೋದು ಕೋಳಿದು ಗುಂಡ್ಕಾಯಿ ಫ್ರೈ ಅಥವಾ ಗುಂಡ್ಕಾಯಿ ಡ್ರೈ ಅಥವಾ ಗುಂಡ್ಕಾಯಿ ಮಂಚೂರಿಯನ್ ಅಂತನಾರು ಅನ್ಬೋದು. ಏನಾದ್ರು ನೋಡ್ಕೊಳ್ಳಿ ಫ್ರೆಂಡ್ಸ್. ಒಂದು ಪ್ಯಾನ್ಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಈರುಳ್ಳಿ ಗೋಲ್ಡನ್ ಬ್ರೌನ್ ಬರೋಗಂಟ, ಸ್ವಲ್ಪ ಲೈಟ್ ಗೋಲ್ಡನ್ ಬ್ರೌನ್ ಬರೋಗಂಟ ಹುರ್ಕೊಳ್ಳಿ. ಅದು ಚೆನ್ನಾಗಿ ಹುರಿದಾದ್ಮೇಲೆ ಟೊಮೊಟೊ ಹಾಕ್ಕೊಳ್ಳಿ. ಟೊಮೊಟೊನು ಚೆನ್ನಾಗಿ ಫ್ರೈ ಮಾಡಿ ಫ್ರೆಂಡ್ಸ್. ಎಲ್ಲ ಒಂದೇ ಥರ ಮಾಡೋಕ್ಕಿಂತ ಇವತ್ತು ಡಿಫ್ರೆಂಟಾಗಿ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ನೋಡಿ, ಇದು ಮಾಡಿದ್ದೀನಿ ನಾನು ಫಸ್ಟು. ಈಗ ಟೊಮೊಟೊ ಈರುಳ್ಳಿ ಚೆನ್ನಾಗಿ ಫ್ರೈ ಆದಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾರಲ್ಲ, ಅದು ಹಾಕಬೇಡಿ. ಇವತ್ತು ಹಂಗೆ ಮಾಡಬೇಡಿ, ಈ ಥರ ಮಾಡಿ. ಇದು ಟೊಮೊಟೊ ಈರುಳ್ಳಿ ಚೆನ್ನಾಗಿ ಫ್ರೈ ಆದಮೇಲೆ ಅದೊಂದು ಸ್ವಲ್ಪ ನೀಟಾಗಿ ಅದನ್ನು ಫ್ರೈ ಆದಮೇಲೆ ಗುಂಡ್ಕಾಯಿನ ಡೈರೆಕ್ಟಾಗಿ ಹಾಕ್ಕೊಳ್ಳಿ. ಚಿಕ್ಕ ಚಿಕ್ಕ ಕಟ್ ಮಾಡಿದ್ದೀನಿ, ಗುಂಡ್ಕಾಯಿ ಹಾಕೋತಾಯಿದ್ದೀನಿ. ಗುಂಡ್ಕಾಯೆಲ್ಲ ಚೆನ್ನಾಗಿ ಫ್ರೈ ಮಾಡಿ, ಅದು ಹಸಿ ವಾಸನೆ ಎಲ್ಲ ಹೋಗಲಿ ಸ್ವಲ್ಪ. ಅದು ಈಗ ಗುಂಡ್ಕಾಯಿ ದಪ್ಪ ಇದ್ದರೆ ಬೇಯಿಸ್ಕೊಂಡು ಹಾಕೋಬೇಕು. ಚಿಕ್ಕ ಚಿಕ್ಕ ಕಟ್ ಮಾಡಿದ್ದೀನಿ, ಸೊ ಹಂಗೆ ಹಾಕ್ಕೊಂಡಿದ್ದೀನಿ. ಅರಿಶಿನ, ಪೆಪ್ಪರು, ಸ್ವಲ್ಪ ಸಾಲ್ಟು ಎಲ್ಲ ರುಚಿಗೆ ತಕ್ಕಷ್ಟು ನಾನು ಕಣ್ಣಳ್ತೆ ಅಲ್ಲೂ ಹಾಕೋತಾಯಿದ್ದೀನಿ. ನೋಡಿ, ಈ ಥರ ಹಾಕ್ಕೊಳ್ಳಿ. ನಿಮ್ಗೆ ಎಷ್ಟು ಕ್ವಾಂಟಿಟಿ ಇದೆ ಅದ್ರ ಮೇಲೆ ಅದು ಸಾಲ್ಟು, ಪೆಪ್ಪರ್ ಇವೆಲ್ಲ ಹಾಕೋಬೋದು. ಈಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಅದನ್ನು ಸ್ವಲ್ಪ ಎಣ್ಣೆಲೇ ಫ್ರೈ ಮಾಡಿ. ಇದರಲ್ಲೇ ನಿಮಗೆ ಎಣ್ಣೆ ಸ್ವಲ್ಪ ಕಮ್ಮಿ ಹಾಕಬೇಕು ಅಂದರೆ ಕಮ್ಮಿ ಹಾಕ್ಕೊಳ್ಳಿ. ಯಾಕಂದರೆ ಜ್ಯೂಸಿನೆಸ್ ಬರಬೇಕು ಅಂತಂದರೆ ಇದಕ್ಕೆ ಸ್ವಲ್ಪ ಎಣ್ಣೆ ಜಾಸ್ತಿ ಇರಬೇಕು. ಅಂದರೆ ಏನು ಜಾಸ್ತಿ ಅಲ್ಲ, ಒಂದು 2-3 ಸ್ಪೂನು. ನಿಮ್ಗೆ 1 ಸ್ಪೂನ್ ಕಮ್ಮಿನೇ ಹಾಕ್ಕೊಳ್ಬೇಕು ಅಂತಂದರೆ. ನೋಡಿ, ಈ ಥರ ಚೆನ್ನಾಗಿ ಫ್ರೈ ಮಾಡಿ. ಗುಂಡ್ಕಾಯಿ ಎಲ್ಲ ಆವಾಗ ಏನಾಗುತ್ತೆ ಅಂದರೆ ಡ್ರೈ ಆಗಿ ಅದು ಹಸಿ ವಾಸನೆ ಎಲ್ಲ ಹೋಗುತ್ತೆ, ಮತ್ತು ಅಲ್ಲೇ ಕಲರ್ ಚೇಂಜ್ ಆಗುತ್ತೆ. ನೋಡಿ, ಗುಂಡ್ಕಾಯಿದು ಅದೇ ನೀವು ದಪ್ಪ ಗುಂಡ್ಕಾಯಿ ಹಾಕ್ತೀನಿ ಅಂದರೆ ಬೇಯಿಸ್ಬಿಟ್ಟು ಹಾಕಬೇಕು. ಈಗ ನೋಡಿ, ನೀರು ಹಾಕ್ಕೊಳ್ಳಿ. ಒಂದು ಅರ್ಧ ಲೋಟ ನೀರು ಹಾಕ್ಕೊಂಡು ಅದನ್ನು ಮುಚ್ಚಿಬಿಟ್ಟು ಒಂದು 10 ನಿಮಿಷ ಬೇಯಿಸ್ಬಿಡಿ. ನೋಡಿ, ಅದಕ್ಕೆ ನಾವು ಕಾರ್ನ್ಫ್ಲೋರ್ನ ಒಂದು ಅರ್ಧ ಸ್ಪೂನು ಕಲಿಸ್ಕೊಡ್ತೀನಿ. ಆಮೇಲೆ ಇದಕ್ಕೆ ಗರಂ ಮಸಾಲ, ಖಾರದ ಪುಡಿ. ನಾನು ಖಾರದ ಪುಡಿ ಅಂದರೆ ಧನಿಯಾ ಪುಡಿ, ಮೆಣಸಿನ್ಕಾಯಿ ಪುಡಿ ಎರಡೂ ಒಟ್ಟಿಗೆ ಮಿಕ್ಸಿ ಮಾಡಿ ಇರೋದು ಹಾಕ್ತಿದ್ದೀನಿ. ಮತ್ತು ಗರಂ ಮಸಾಲ ಹಾಕಿದ್ದೀನಿ, ಅಂದರೆ ಚಿಕನ್ ಮಸಾಲ. ನೆಕ್ಸ್ಟ್ ಇದನ್ನೆಲ್ಲ ಮಿಕ್ಸ್ ಮಾಡಿಬಿಟ್ಟು, ನಾನು ಇದು ಗರಂ ಮಸಾಲ ಮನೇಲೇ ಮಾಡ್ಕೊಂಡಿರೋದು, ಅದು ಹಾಕಿ. ಗರಂ ಮಸಾಲ, ಚಿಕನ್ ಮಸಾಲ, ಖಾರದ ಪುಡಿ ಇವು 3 ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು, ಅದು ನೋಡಿ, ಅದು ಖಾರ ಮಸಾಲೆ ಎಲ್ಲ ಹಿಡಿಬೇಕು. ಅದಕ್ಕೆ ಹಿಡಿದ್ಮೇಲೆ ನಾನು ಇದು ಫಾಸ್ಟ್ ವೀಡಿಯೋ ಮಾಡಿದ್ದೀನಿ ಸ್ವಲ್ಪ, ಅಂದರೆ ವೀಡಿಯೋ ಓಡಿಸಿದ್ದೀನಿ, ತುಂಬ ಲೇಟ್ ಇದೆ ಮಾಡಿ. ನೀವು ಅದಾದಮೇಲೆ ಈಗ ನೋಡಿ, ಒಂದು ಮೆಣಸಿಕಾಯಿ, ಶುಂಠಿ ಮತ್ತು ಬೆಳ್ಳುಳ್ಳಿಯ ಚಿಕ್ಕ ಚಿಕ್ಕ ಕಟ್ ಮಾಡಿದ್ದೀನಿ. 2-3 ಎಸ್ಲು ಬೆಳ್ಳುಳ್ಳಿ, ಒಂದೇ ಒಂಚೂರು ಶುಂಠಿ, ಇದನ್ನು ಚಿಕ್ಕ ಚಿಕ್ಕ ಕಟ್ ಮಾಡಿ ಹಾಕಿದ್ದೀನಿ. ಇದು 50% ಬೆಂದ ಮೇಲೆ ಕಟ್ ಮಾಡಿ ಹಾಕಿದ್ದೀನಿ. ಯಾಕಂದರೆ ಆಯಿಲ್ ಅಲ್ಲೇ ಇದೆ, ಆಯಿಲ್ನೆಸ್ಸು. ಈಗ ತುಂಬ ಟೇಸ್ಟ್ ಕೊಡುತ್ತೆ. ಇದು ಬೇರೆ ಥರ ಒಂಥರ ಕರ್ಮ ಅಂತ ಸಿಗುತ್ತೆ. ಈಗ ಇದು ನೋಡಿ, ನಾನು ಕಾರ್ನ್ಫ್ಲೋರ್ನ ಕಲಿಸ್ಕೊಟ್ಟಿದ್ನಲ್ಲ, ಒಂದೇ ಒಂದು ಅರ್ಧ ಸ್ಪೂನು ಅದನ್ನು ಹಾಕಿದ್ದೀನಿ. ಇದೇನಕ್ಕೆ ಹಾಕೋದು ಅಂದರೆ ಗ್ರೇವಿ ಟೆಕ್ಸ್ಚರು ಕ್ರಿಸ್ಪಿಯಾಗಿ, ಅಂದರೆ ಜ್ಯೂಸಿನೆಸ್ ಬರುತ್ತಲ್ಲ, ಆ ತುಂಬ ತೆಳ್ಳಗಾಗೋದ ಇದೊಂದು ಸ್ವಲ್ಪ ಗಟ್ಟಿಗೆ ಮಾಡುತ್ತೆ. ಅದಾದಮೇಲೆ ಕೊತ್ತಂಬರಿ ಸೊಪ್ಪು ಹಾಕೊಳ್ಳಿ. ಎಲ್ಲನೂ ಮಿಕ್ಸ್ ಮಾಡಿ ಬೇಯಿಸಬೇಕು. ಆವಾಗಲೇ ಬೇಯಿಸಿದಾಗ ಇದು ಬೇಯಿಸಿ ಯಾಕಂದರೆ ಗುಂಡ್ಕಾಯಿ ಸ್ವಲ್ಪ ಎಲ್ಲ ಚೆನ್ನಾಗಿ ಬೆಂದಷ್ಟು ಚೆನ್ನಾಗಿರುತ್ತೆ. ಮತ್ತು ಈ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕಬೇಕು. ಈಗ ನೋಡಿ, ಆ ಈರುಳ್ಳಿ, ಇದ್ರದ್ದು ಬೆಳ್ಳುಳ್ಳಿ ಮತ್ತು ಶುಂಠಿ ಇವೆಲ್ಲ ಕರ್ಮ ಅಂತ ಸಿಗುತ್ತೆ. ಹಸಿಮೆಣ್ಸಿಕಾಯಿ ಈಗ ನಾನು ಚುಚ್ಚಿ ಹಾಕೊಂಡಿದ್ದೀನಿ. ಒಂದೇ ಒಂದು ಹಸಿಮೆಣ್ಸಿಕಾಯಿನ ಕಟ್ ಮಾಡಿಲ್ಲ, ಅದು ಖಾರ ಬಿಡುತ್ತೆ. ಈ ಥರ ನೋಡಿ, ಎಣ್ಣೆ ಹೆಂಗೆ ಸಪ್ರೇಟ್ ಆಗುತ್ತೆ, ಎಣ್ಣೆ ಹೆಂಗೆ ಬಿಡುತ್ತೆ, ಈ ಥರ ಎಣ್ಣೆ ಬಿಡ್ತೀರಿ ಅಂದರೆ ರೆಡಿ ಆಯಿತು ಅಂತ. ಈಗ ಒಂಚೂರು ಲೆಮನ್, ಒಂದು ಅರ್ಧ ಸ್ಪೂನ್ ಲೆಮನ್ ಹಿಂಡ್ಬಿಟ್ಟು ಅದನ್ನು ಮಿಕ್ಸ್ ಮಾಡಿಬಿಟ್ಟು ಇಳಿಸಿ ಚಿಕನ್ ಗುಂಡ್ಕಾಯಿ ರೆಡಿ.